ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಏನು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಇದೊಂದು ಯೂಸ್ಫುಲ್ ವಿಡಿಯೋ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಅಮ್ಮಂದ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಏನು ವಿಷಯ ಅಂತ ನಾನು ಆಲ್ರೆಡಿ ಟೈಟಲಲ್ಲಿ ಹಾಕಿದ್ದೀನಿ. ನನ್ನ ಮಗಳಿಗೆ ಇವಾಗ 2 ವರ್ಷ ಕಂಪ್ಲೀಟ್ ಆಗಿ 1 ವಾರ ಆಯಿತು. ನಾನು ಇಲ್ಲಿ ತನಕನೂ ನನ್ನ ಮಗಳಿಗೆ ಫೀಡ್ ಮಾಡ್ತಾಯಿದ್ದೆ. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ. ಕೆಲವರಿಗೆಲ್ಲ ಚಳಿಗಾಲದಲ್ಲಿ ವಾಯ್ಸ್ ಹೋದರೆ, ನನಗೆ ಅದಕ್ಕೆ ಯಾವ ಸೀಸನ್ ಅಂತ ಇಲ್ಲ, ಯಾವಾಗೆಲ್ಲ ಅದಕ್ಕೆ ಇಷ್ಟ ಬರುತ್ತೆ ಅವಾಗ ಹೋಗುತ್ತೆ. ಇವಾಗ ಸಮ್ಮರ್ ಆದರೂ ನನ್ನ ವಾಯ್ಸ್ ಹೋಗಿದೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ನ. ಹಾಗೆ ವಿಷಯ ಏನಂದರೆ, ಬ್ರೆಸ್ಟ್ ಫೀಡ್ ಬಗ್ಗೆ ಹೇಳೋದಾದರೆ, ನಾವು 2 ವರ್ಷ ತನಕ ಮಕ್ಕಳಿಗೆ ಫೀಡ್ ಮಾಡಬೇಕು ಅನ್ನೋದು ಡಾಕ್ಟರ್ಸ್ಗಳು ಹೇಳೋದು. ಅದು ಮಗುವಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತ. ಹಾಗೆ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಆಗಿ ಫೀಡ್ ಮಾಡಬೇಕು. ಅದಾದಮೇಲೆ ಒಂದೊಂದು ಸ್ವಲ್ಪ ಅವರಿಗೆ ಸಾಲಿಡ್ ಫುಡ್ನ ಸೇರಿಸಿದಾಗ ಬ್ರೆಸ್ಟ್ ಫೀಡ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ಇರೋದು. ನಾನು ನನ್ನ ಮಗಳಾಗಿರ್ಬೋದು, ಮಗ ಆಗಿರ್ಬೋದು, 2 ವರ್ಷ ತನಕ ಅವರಿಗಿಬ್ಬರಿಗೂ ಫೀಡ್ ಮಾಡಿದ್ದೀನಿ. ಸೊ ಅದು ಹೇಗೆ ಅಂದರೆ, ಟೈಮ್ ಇಟ್ಕೊಂಡಿಲ್ಲ, ಇವತ್ತು ಇಷ್ಟೇ ಫೀಡ್ ಮಾಡಬೇಕು, ಬೆಳಗ್ಗೆ ಇಷ್ಟೇ ಕೊಡಬೇಕು, ನೈಟ್ ಇಷ್ಟೇ ಕೊಡಬೇಕು, ಆ ಥರ ಏನೂ ಇಲ್ಲ. ಆ್ಯಸ್ ಪರ್ ಅವರ ಡಿಮ್ಯಾಂಡ್ ಪ್ರಕಾರ ನಾನು ಕೊಡ್ತಾ ಹೋಗಿರೋದು. ಯಾವಾಗೆಲ್ಲ ಸಮಸ್ಯೆ ಆಗಿತ್ತು ಅಂದರೆ, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ, ಪಬ್ಲಿಕಲ್ಲಿದ್ದೀನಿ, ಈ ಟೈಮಲ್ಲಿ ನಂಗೆ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು. ಅದು ಬಿಟ್ಟರೆ ನಾನು ಮನೆಯಲ್ಲಿ ಅವ್ರು ಯಾವಾಗೆಲ್ಲ ಕೇಳ್ತಾರೆ ಅವಾಗೆಲ್ಲ ಫೀಡ್ ಮಾಡ್ತಾಯಿದ್ದೆ. ಸೊ ಮಗನಿಗೆ ಅವನ ಬರ್ತ್ಡೇಗೆ 1 ವಾರ ಇದೆ ಅಂದಾಗ ನಿಲ್ಲಿಸ್ಬಿಟ್ಟೆ. ಅವನು ತುಂಬ ಸೈಲೆಂಟ್ ಇದ್ದ. ಕುಂಕುಮ ಎಲ್ಲ ಹಚ್ಬಿಟ್ಟು ನಾನು ಅಳ್ತಾ ಇದ್ದೆ, ನನಗೇನೋ ಆಗ್ಬಿಟ್ಟಿದೆ ಅಂತ. ಅವನು ಭಯ ಪಟ್ಕೊಂಡು ಫೀಡ್ ತಗೊಳ್ಳೋದೇ ಬಿಟ್ಬಿಟ್ಟ. ಸೊ ಹಾಗೆ ನಾನು ಅವನಿಗೆ ನಿಲ್ಲಿಸಿರೋದು. ಬಟ್ ನನ್ನ ಮಗಳ ವಿಷಯಕ್ಕೆ ಬಂದರೆ, ಅವಳು ಸ್ವಲ್ಪ ಹಠ ಮಾಡ್ತಾಳೆ. ಆ್ಯಂಡ್ 2 ವರ್ಷಕ್ಕೆ ಸ್ವಲ್ಪ ದಿವಸ ಇರುವಾಗಲೇ ನಾನು ಅದನ್ನು ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗಳ ವಿಷಯ ಬಂದರೆ, ಅವಳು ತುಂಬ ಸಣ್ಣ ಇದ್ದಾಳೆ, ವೆಯ್ಟ್ ಕಮ್ಮಿ ಇದ್ದಾಳೆ. ಹಾಗೆ ನಂಗೆ ಒಂದು ಭಯ, ವೆಯ್ಟ್ ಕಮ್ಮಿ ಇರೋದ್ರಿಂದ ಫುಡ್ಡೆಲ್ಲ ತಿಂತಾಳೆ, ಎಲ್ಲನೂ ತಿಂತಾಳೆ, ಆದ್ರೂ ಇನ್ನೂ ಕಮ್ಮಿ ವೆಯ್ಟ್ ಆದರೆ ಏನು ಮಾಡೋದು ಅಂತ. ಬಟ್ ಇವಾಗ ಅನ್ನಿಸ್ತು, ಬೇರೆ ಕೆಲವು ಅಮ್ಮಂದ್ರ ಒಪಿನಿಯನ್ಸ್ ಎಲ್ಲ ಕೇಳಿದಾಗ ಅನ್ನಿಸ್ತು, ಇಲ್ಲ ಸಾಕು ನಿಲ್ಲಿಸ್ಬಿಡೋಣ, ಹೆಂಗೂ ಫುಡ್ಡೆಲ್ಲ ತಿಂತಾಳೆಲ್ಲ, ವೆಯ್ಟ್ ಹೆಂಗಾದರೂ ಗೇನ್ ಆಗ್ಬೋದು. ಸುಮ್ಮನೆ ಇನ್ನೂ ಜಾಸ್ತಿ ಟೈಮ್ ಕೊಟ್ಟರೆ ನನಗೂ ಕಷ್ಟ, ಎಲ್ಲಾದರೂ ಹೊರಗಡೆ ಹೋದಾಗ ನನಗೂ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಅದಕ್ಕೇ ಜಾಸ್ತಿ ಹಠ ಮಾಡ್ತಾ ಇರ್ತಾಳೆ, ಕೊಡು ಅಂತ. ಸೊ ಅದನ್ನು ನಿಲ್ಲಿಸೋದು ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ 2 ವರ್ಷ ಆಗಿ 1 ವಾರ ಆಯಿತು. ನೆನ್ನೆಗೆ 1 ವಾರ ಫುಲ್ ಕಂಪ್ಲೀಟ್ ಆಯಿತು. ಇವತ್ತು ಸೋಮವಾರ. ಇವತ್ತಿಗೆ ನಿಲ್ಲಿಸಬೇಕು ಅಂತ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಈ ವಿಡಿಯೋನ ನಾನು ಒಂದು ಮಧ್ಯಾಹ್ನದ ಹೊತ್ತಿಗೆ, ಅಂದರೆ ಅವಳು ಸ್ನಾನ ಎಲ್ಲ ಆದಮೇಲೆ ನಾನು ಮಾತಾಡೋದಕ್ಕೆ ಅಂತ ಕೂತಿದ್ದು. ಬೆಳಿಗ್ಗೆಯಿಂದ ಏನಾಯಿತು ಅಂತ ಶೇರ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅದಾದಮೇಲೆ ಹೇಳ್ತೀನಿ ಹೇಗಿದೆ ಅಂತ. ಮಹಿನಾ ಹೇಗಂದರೆ, ಎದ್ದು ಕೂಡಲೇ ಅವಳಿಗೆ ಬ್ರೆಸ್ಟ್ ಮಿಲ್ಕ್ ಬೇಕು, ಅದು ಕೊಟ್ಟರೆ ಸ್ವಲ್ಪ ಹೊತ್ತು ಆರಾಮಾಗಿರ್ತಾಳೆ, ಅವಳು ಪಾಡಿಗಿರ್ತಾಳೆ, ನಾನು ಹಿಂದೆ ಬರೋದಿಲ್ಲ. ಸೊ ಇವತ್ತು ನಾನು ಕೊಡ್ತಾ ಇಲ್ಲಲ್ಲ, ಹಾಗಾಗಿ ಬೆಳಿಗ್ಗೆ ಎದ್ದು ಕೂಡಲೇ ಅಳೋದಕ್ಕೆ ಶುರು ಮಾಡಿದ್ಲು. ಸೊ ಅವಳನ್ನ ಎತ್ಕೊಂಡು ಅವಳ ಹತ್ರ ಮಾತಾಡಿಸ್ಕೊಂಡು ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೆ. ಅನ್ಕೋತಾ ಇದ್ಲು ಏನಾಯ್ತು ಇವಳಿಗೆ, ಯಾಕೆ ಹೀಗಾಡ್ತಿದ್ದಾಳೆ ಅಂತ. ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡಿದೆ. ಅದನ್ನ ರೋಲ್ ಥರ ಮಾಡಿ ಅದಕ್ಕೆ ತುಪ್ಪ ಮತ್ತು ಬೆಲ್ಲ ಹಾಕಿ ಒಂದು ಚಪಾತಿನ 4 ಪೀಸ್ ಮಾಡಿ ಕಟ್ ಮಾಡಿ ಅವಳಿಗೆ ಕೊಟ್ಟೆ. ಅದಾದಮೇಲೆ ಅದರ ಜೊತೆಗೆ ಫ್ರೂಟ್ಸು, ಪಪ್ಪಾಯ ಮತ್ತು ಗ್ರೇಪ್ಸ್ ಇತ್ತು, ಅದನ್ನು ಕೂಡ ಸ್ವಲ್ಪ ಹಾಕಿಕೊಟ್ಟೆ. ಯಾಕಂದರೆ ಅವಳು ಚಪಾತಿ ಅಷ್ಟು ತಿನ್ನೋದಿಲ್ಲ, ಈ ಫ್ರೂಟ್ಸ್ನಾದರೂ ತಿನ್ನಿ ಅಂತ. ಆ ಹಣ್ಣಿಗೆ ಕೂಡ ರಜೆ ಶುರುವಾಗಿತ್ತು, ಇಬ್ಬರು ಕೂತ್ಕೊಂಡು ತಿಂತಾ ಇದ್ದಾರೆ. ಅವಳು ಚಪಾತಿಗಿಂತ ಜಾಸ್ತಿ ಫ್ರೂಟ್ಸ್ನೇ ಖಾಲಿ ಮಾಡ್ತಾಳೆ. ಅದಾದಮೇಲೆ ಇವತ್ತಿನ ದಿವಸ ಅಂತೂ ಹೇಗಿರುತ್ತೆ ಅನ್ನೋದೇ ನನಗೆ ಐಡಿಯಾ ಇಲ್ಲ. ಅದಕ್ಕಾಗಿ ಹಾಲನ್ನ ಬಿಸಿ ಮಾಡಿ ಇಡ್ತಾ ಇದ್ದೀನಿ. ಯಾವ ಟೈಮಲ್ಲಿ ಕೇಳೋದು ಕೂಡ ಹಾಲು ಇರಬೇಕು ಮನೆಯಲ್ಲಿ ಅಂತ ಬೆಳಗ್ಗೆನೇ ಬಿಸಿ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ನಾನು ಮಹಿನಾಗೆ ಇಡೀ ದಿನ ಹಾಲೆಲ್ಲ ಕೊಡೋದಿಲ್ಲ, ಅಂದರೆ ದನದ ಹಾಲು ಹಾಗೆಲ್ಲ ಕೊಡೋದಿಲ್ಲ, ಸಂಜೆ ಹೊತ್ತಿಗೆ ಮಾತ್ರ ಕೊಡೋದು. ಇವತ್ತು ಬ್ರೆಸ್ಟ್ ಮಿಲ್ಕ್ ಇಲ್ಲಲ್ಲ, ಹಾಗಾಗಿ ಬೆಳಿಗ್ಗೆನೇ ಕೇಳಿದ್ರೆ ಎಲ್ಲನೂ ರೆಡಿ ಮಾಡಿ ಇಡೋಣ ಅಂತ ಇಟ್ಟಿರೋದು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇನ್ನೊಂದೇನೆಂದರೆ, ನಾನು ಈ ರೀತಿ ಸೋಫಾದಲ್ಲಿ ಬಂದು ಕೂತ್ರೆ ಸಾಕು, ಅವಳು ಬ್ರೆಸ್ಟ್ ಮಿಲ್ಕ್ ಕೇಳೋದಕ್ಕೆ ಶುರು ಮಾಡ್ತಾಳೆ. ಇವತ್ತು ಬೆಳಗ್ಗೆನೇ ನಾನು ಅವಳಿಗೆ ಹೇಳ್ತಾ ಇದ್ದೀನಿ, ಅಮ್ಮನಿಗೆ ಹಬ್ಬು ಆಗಿದೆ, ಅಮ್ಮನಿಗೆ ಪೇಯ್ನ್ ಇದೆ, ಹಾಲು ಕೇಳಬಾರ್ದು ಇವತ್ತು ಅಂತ ಹೇಳ್ತಾ ಇದ್ದೀನಿ. ಸೊ ಅವಳು ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಸೊ ನನ್ನ ಹತ್ರ ಬಂದು ನಾನು ಅದನ್ನು ಹೇಳಿದಾಗ ಅಳೋದಕ್ಕೆ ಶುರು ಮಾಡ್ತಾ ಇದ್ದಾಳೆ. ಸೊ ಅದೇ ಇಲ್ಲಿ ಆಗ್ತಾ ಇರೋದು. ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಹಿನಾಗೆ ಪೇಪಿ ರಿಜ್ ನಮಗೆ ಬೇತೆ ಪೇಪಿ ಕೊಟ್ಟು, ಓಕೆನಾ? ಅಮ್ಮ ಗುಬ್ಬಾತು ನೀನು, ಓಕೆ? ಚಿಚ್ಚು ಪನ್ ಪೇರು ಮಾತಾಡಲ್ಲ.
ನಮ್ಮ ಔಟ್ ಬೇತೆ ಪೇಪಿ ಮಾಡ್ತೀನಿ ಓಕೆ ಓಕೆ. ಸ್ವಲ್ಪ ಕನ್ವಿನ್ಸ್ ಮಾಡಿ ಬಾಟಲಲ್ಲಿ ಹಾಲು ಹಾಕಿ ಕೊಟ್ಟಿದ್ದೀನಿ. ಅವಳಿಗೆ ಬೆಳಿಗ್ಗೆ ಹೊತ್ತು ಹಾಲು ಕುಡಿಯೋದಂದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಸಂಜೆ ಸ್ವಲ್ಪ ನಾನು ಒತ್ತಾಯಕ್ಕೆ ಕುಡಿತಾಳೆ. ಬೆಳಿಗ್ಗೆನೇ ಹಾಲು ಕೊಟ್ಟೆ ಅಲ್ವಾ, ಹೇಗೆ ಚೆಲ್ಲಿ ಯಾಕೆ ಕೊಟ್ಟಳು ಬೆಳಿಗ್ಗೆನೆ ಅಂತ ತಿರುಗಿಸಿ ನೋಡ್ತಾ ಇದ್ದಾಳೆ. ಇಷ್ಟೊತ್ತು ತನಕ ಒಂದಾದರೆ ಇವಾಗ ಬಂದು ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ನಿದ್ದೆ ಮಾಡಿಸೋಂಥ ಟೈಮು. ಈ ಟೈಮಲ್ಲಿ ಅವರು ನಮ್ಮ ಮಾತು ಕೇಳೋದು ಅಷ್ಟು ಸುಲಭದಲ್ಲಿ ಇಲ್ಲ. ಯಾಕಂದರೆ ನಿದ್ದೆನೂ ಬರ್ತಾ ಇರುತ್ತೆ, ಕೋಪನೂ ಬರ್ತಾ ಇರುತ್ತೆ, ಬ್ರೆಸ್ಟ್ ಮಿಲ್ಕ್ ಬೇಕೇ ಆಗುತ್ತೆ. ಬಟ್ ಕೊಡ್ತಾ ಇಲ್ಲಲ್ಲ, ಕಂಟ್ರೋಲ್ ಆಗಲ್ಲ. ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾರೆ. ನನಗಂತೂ ಒಂದು ಸಲ ನಿದ್ದೆ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟಿಷ್ಟಲ್ಲ ಕಷ್ಟ ಆಗೋದು. ಅದನ್ನು ಹೇಳಿದ್ರೆ ಕಮ್ಮಿ ಅಂತ ಅನಿಸ್ಬಿಡುತ್ತೆ. ಬಟ್ ಆ ಟೈಮಲ್ಲಿ ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಲ್ಲ, ಅದು ತುಂಬಾ ಕಷ್ಟ. ಎಡ್ಡೆ ಬಂಗಾರದೆ ಎಡ್ಡೆ ಬಂಗಾರದ ಹಾಂ ಹಾಂ ಚಾಚು ಕಣ್ಣು ಮುಚ್ಚು, ಕ್ಲೋಸ್ ಯುವರ್ ಐಸ್. ಹಾಂ ಎಡ್ಡೆ ಬಂಗಾರ ಇಪ್ಪೋ ಇಪ್ಪೋ ಲಾ 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 ಲಾ. ತುಂಬನೇ ಸರ್ಕಸ್ ಮಾಡಿದ್ಮೇಲೆ ಈ ತೊಟ್ಲು ನನಗೆ ಇವತ್ತು ಹೆಲ್ಪ್ ಆಯಿತು. ಇದರಲ್ಲಿ ತೂಗಿ ಅವಳು ಮಲಗಿರೋದು ಆ್ಯಂಡ್ ಅದು ತುಂಬನೇ ಹೋಗಿದೆ. ಬಟ್ ಅವಳು ವೆಯ್ಟ್ ಕಮ್ಮಿ ಇರೋದ್ರಿಂದ ಆ ತೊಟ್ಲು ಅವಳನ್ನು ಇನ್ನೂ ಸಹಿಸ್ಕೊಂಡಿದೆ. ಇಲ್ಲಾಂದ್ರೆ ಅವಳನ್ನು ಬೆಡ್ ಮೇಲೇ ಮಲಗಿಸೋದು ನಾನು. ಇವತ್ತು ತೊಟ್ಲು ನನಗೆ ದೇವ್ರ ಥರ ಕಾಣಿಸ್ತು. ಒಂಥರ ಬೇಜಾರು ಕೂಡ ಆಗುತ್ತೆ. ಸೊ ಯಾಕೆಂದರೆ ಇದು ಅಮ್ಮ ಮಗುವಿನ ಬಾಂಡಿಂಗ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋದ್ರಿಂದ. ಸೊ ಒಂಥರ ಎಮೋಷ್ನಲ್ ಆಗ್ತಾ ಇರ್ತೀನಿ ನಾನು. ಅವಳು ಅಳುವಾಗೆಲ್ಲ ಬೇಜಾರಾಗುತ್ತೆ, ಅಯ್ಯೋ ಯಾಕೆ ನಿಲ್ಲಿಸ್ದೆ, ಕೊಡ್ಬೋದಿತ್ತು ಅಂತೆಲ್ಲ. ಬಟ್ ಸಾಕು ಅಂತ ಅನಿಸ್ತು. ಅವಳು ದೊಡ್ಡವಳಾಗ್ತಾ ಇದ್ದಾಳೆ. ಇನ್ನೂ ಕೊಡೋದಕ್ಕೆ ಹೋದರೆ ಇನ್ನೂ ಸ್ವಲ್ಪ ದೊಡ್ಡವಳಾದ್ಮೇಲೆ ನಿಲ್ಲಿಸೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಇದು ರೈಟ್ ಟೈಮ್ ಅಂತ ಅನ್ನಿಸ್ತು. ಹಾಗಾಗಿ ನಿಲ್ಲಿಸ್ತಾ ಇದ್ದೀನಿ. ಸೊ ನೋಡ್ಬೋದು, ಇನ್ನು ತೋರಿಸ್ತೀನಿ ಸಂಜೆ ತನಕ ಹೇಗೆಲ್ಲ ಇರುತ್ತೆ ಅಂತ. ಇವಾಗಲೇ ಏನೇನೋ ಹೇಳಿಬಿಟ್ಟು ಅವಳನ್ನು ಮಲಗಿಸಿರೋದು ನಾನು. ಇನ್ನು ಸಂಜೆ ಆಗೋಷ್ಟಿಗೆ ನಾನು ಹೇಗಾಗಿರ್ತೀನಿ ನಂಗೆ ಗೊತ್ತಿಲ್ಲ, ಅವಳು ಹೇಗಾಗಿರ್ತಾಳೆ ಗೊತ್ತಿಲ್ಲ. ಸೊ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 2 ದಿವಸ ಮ್ಯಾನೇಜ್ ಮಾಡಿದ್ರೆ ಮತ್ತೆ ಓಕೆ ಆಗಿಬಿಡ್ತಾರೆ. ಸೊ ಒಂದು ದಿವಸ ಅಂತೂ ಅವ್ರಿಗೇನೆ ಗಮನ ಕೊಡಬೇಕು. ಹಾಗಾಗಿ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ ನೀವು ಇವತ್ತು ಏನೇನು ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಕೂಡ ಯೂಸ್ ಆಗ್ಬೋದು. ಈ ಥರದ ವಿಡಿಯೋಗಳು ಕಮ್ಮಿ ಮಾಡ್ತಾರೆ, ಶೇಮ್ ಆಗುತ್ತೆ ಅಂತೆಲ್ಲ. ಇದೊಂಥರ ನ್ಯಾಚುರಲ್ ಪ್ರೊಸೆಸ್. ಸೊ ಅದಕ್ಕೆ ಅದನ್ನು ಶೇಮ್ ಮಾಡ್ಕೊಂಡು ಎಲ್ಲರೂ ಮಾಡೋವಂಥದ್ದು. ಸೊ ಸ್ವಲ್ಪ ಇನ್ಫಾರ್ಮೇಷನ್ಗಳು ಸಿಕ್ಕಿದರೆ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ಲು. ಅದಾದ ಮೇಲೆ ಈ ರೀತಿ ಬಾಟಲಲ್ಲಿ ಹಾಲಾಕಿ ಕುಡಿಸ್ತಾ ಇದ್ದೀನಿ. ಸಮಾಧಾನದಲ್ಲಿ ಇದ್ದಾಳೆ, ಅತ್ತಿಲ್ಲ. ಅದೇ ಒಂದು ಖುಷಿ ನನಗೆ. ಹೀಗೇ ಇದ್ದರೆ ಸಾಕು ಅಂತ ನಾನು ಅವಾಗವಾಗ ಅಂದ್ಕೊಳ್ತಾ ಇರ್ತೀನಿ. ಸೊ ಅಳೋದೊಂದು ಬೇಡ, ಬ್ರೆಸ್ಟ್ ಮಿಲ್ಕ್ ಕೇಳೋದು ಬೇಡ. ನಾನೇನು ಅಂದ್ಕೊಂಡಿದ್ದೀನಿ ಅದು ಇವತ್ತು ಸಕ್ಸಸ್ ಆಗಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿರೋದು. ನಿದ್ದೆಯಿಂದ ಎದ್ದಿದ್ದು. ಸೊ ನಾನಂತೂ ಇವತ್ತು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ. ಎದ್ದು ಕೂಡಲೇ ಕುಡಿತಾ ಇದ್ದಾಳೆ. ಹೀಗೆ ಇದ್ದರೆ ಸಾಕು ಸಂಜೆ ತನಕ, ರಾತ್ರಿ ತನಕ ನಾವು ಪಾಸ್ ಅಂತ ಲೆಕ್ಕ, ಇಲ್ಲಾಂದರೆ ಹೋಯ್ತು ಅಂತ ಲೆಕ್ಕ. ಅವ ತಿನ್ನೆ. ಗುಡ್ ಗರ್ಲ್ ಮೈನಾ, ವೆರಿ ಗುಡ್ ಗರ್ಲ್. ಇವಾಗ ಊಟದ ಸಮಯ. ಇವತ್ತು ಬಾಯ್ಲ್ಡ್ ರೈಸ್, ಹಾಗೆ ಅದಕ್ಕೆ ಮೊಸರು ಹಾಕಿರೋದು. ಆ್ಯಂಡ್ ಇವತ್ತಿನ ನಿಜವಾಗ್ಲೂ ಮಧ್ಯಾಹ್ನ ನಮಗಿರೋದು ಇವತ್ತು ಪಾಲಕ್ದು ರೈಸ್ ಮಾಡಿರೋದು. ಅದು ತುಂಬಾ ಚೆನ್ನಾಗಿದೆ, ಪಾಲಕ್ ಬಟಾಣಿ ಎಲ್ಲ ಹಾಕಿ ಮಾಡಿರೋದು. ಬಟ್ ಇವಳಿಗೆ ಅದೆಲ್ಲ ಆಗಲ್ಲ, ಅಷ್ಟು ಇಷ್ಟ ಆಗಲ್ಲ. ಇವಳಿಗೆ ಈ ರೀತಿ ರೈಸ್ ಇರಲೇಬೇಕು. ಇಷ್ಟು ಇದ್ದರೆ ಸ್ವಲ್ಪ ನಾನು ಊಟ ಮಾಡ್ತಾಳೆ. ಹಾಗಾಗಿ ಮೊಸರು ಬೇಕು ಅವಳಿಗೆ. ಮೊಸರು, ಬಾಯ್ಲ್ಡ್ ರೈಸ್. ಅದು ತಿನ್ನು. ಬೆಳಗ್ಗೆಯಿಂದ ನಾನು ಅವಳಿಗೆ ಹೇಳ್ತಾ ಇದ್ದೆ, ಕೇಳಬಾರ್ದು ನೀನು,
ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಗುಲಾಬ್ ಜಾಮೂನ್ ಕೊಡಿಸ್ತೀನಿ ಅಂತ ನೆನೆ ಮಾಡಿದ್ದಿತ್ತು. ಸೊ ಇವಾಗ 2 ಕೊಟ್ಟಿದ್ದೀನಿ, ಚಿಕ್ಕ ಚಿಕ್ಕದು. ಸೊ ಹಾಗಾದರೂ ಹೇಗಾದರೂ ಇವತ್ತು ನೆನಪು ಬರಬಾರ್ದು ಅಂತ. ಒಂದೊಂದು ಮಗು ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹಾಗೆ ಈ ಬ್ರೆಸ್ಟ್ ಫೀಡ್ ಬಿಡಿಸುವಾಗಲೂ ಅಷ್ಟೇ ಡಿಫ್ರೆಂಟ್ ಆದ ಒಂದು ಅನುಭವ ಆಗುತ್ತೆ ಅಮ್ಮಂದ್ರಿಗೆ. ಅವತ್ತಿನ ದಿವಸ ಯಾರಾದರೂ ಒಬ್ಬರು ಹೆಲ್ಪಿಗಿದ್ದರೆ ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗುತ್ತೆ. ನನಗೆ ಇವತ್ತು ನನ್ನ ಮಗ ಇದ್ದಿದ್ದರಿಂದ ಸ್ವಲ್ಪನಾದರೂ ಹೆಲ್ಪ್ ಆಯಿತು. ಆಟಾಡಿಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು ಅವಳು. ಸೊ ಅವನು ಕೂಡ ನನಗೆ ಇವತ್ತು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನೆ. ಮಧ್ಯಾಹ್ನ ಊಟ ಆದಮೇಲೆ ನಿದ್ದೆಯ ಕತೆ ಇರಲಿಲ್ಲ. ಆಹಾನ್ ಕೂಡ ಇತ್ತು, ಆಟ ಆಡೋದಕ್ಕೆ ಜನ ಇತ್ತು. ಹಾಗಾಗಿ ಅವಳು ಆಟದಲ್ಲಿ ಬ್ಯುಸಿಯಾಗಿದ್ಲು. ನನ್ನ ಹತ್ರ ಬಂದು ಕೂತಾಗ ಮಾತ್ರ ಹಾಲಿದ್ದು ನೆನಪಾಗ್ತಾ ಇತ್ತು. ಅದಕ್ಕೆ ನಾನು ಕೂತ್ರೆ ಆಗಲಿಕ್ಕಿಲ್ಲ ಅಂತ ಏನಾದರೂ ಒಂದು ಜ್ಯೂಸ್ ಮಾಡೋಣ ಅಂತ ಕಿಚನಿಗೆ ಬಂದೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮಾಸ್ಕ್ ಮೆಲನ್ ಈಸಿಯಾಗಿ ಸಿಗುತ್ತೆ. ಸೊ ಮಾಸ್ಕ್ ಮೆಲನ್ ಒಳ್ಳೇದು ಕೂಡ. ಸೊ ಹಾಗಾಗಿ ಸ್ಮೂದಿ ಥರ ಮಾಡೋಣ ಅಂತ ಮಾಸ್ಕ್ ಮೆಲನ್ನು, ಬನಾನಾ, ಖರ್ಜೂರ ಹಾಗೆ ಸ್ವಲ್ಪ ಹಾಲು ಹಾಕಿ ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವರಿಗೆ ಇದು ಮಾಸ್ಕ್ ಮೆಲನ್ ಹಾಲು ಜೊತೆ ಮಿಕ್ಸ್ ಮಾಡಿ ಸ್ಮೂದಿ ಮಾಡ್ತೀವಲ್ಲ, ಅದು ಆಗಲ್ಲ, ಅಲರ್ಜಿ ಆಗುತ್ತೆ. ನನ್ನ ಹಸ್ಬೆಂಡಿಗೆ ಮತ್ತು ಮಗನಿಗೆ ಅದನ್ನು ಕುಡಿದ್ರೆ ಆಗಲ್ಲ, ಅಲರ್ಜಿ ಆಗೋದು, ವಾಮಿಟ್ ಬರೋದು ಎಲ್ಲ ಆಗ್ತಾ ಇರುತ್ತೆ. ಅವರು ಕುಡಿಯಲ್ಲ. ನನಗೆ ಮತ್ತು ನನ್ನ ಮಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಾವು ಕುಡಿತೀವಿ. ಸೊ ಸ್ವಲ್ಪ ಕೊಟ್ಟಿದ್ದೆ ಮಗನಿಗೆ, ಅವನಿಗೆ ಅದು ಅಷ್ಟೊಂದು ಬರಲ್ಲ. ಬಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾರಿಗೆ ಅಲರ್ಜಿ ಇರುತ್ತೆ ಅಂಥವರು ಈ ಸ್ಮೂದಿ ಮಾಡೋದಕ್ಕಿಂತ ಬದಲು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ಬರೀ ನೀರು ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡ್ರೆ ಅಷ್ಟೊಂದು ಅಲರ್ಜಿ ಆಗಲಿಕ್ಕಿಲ್ಲ ಅಂತ. ಇವಾಗ ಸಂಜೆ 6:45 ಆಯಿತು. ನಾವು ಹೊರಗಡೆ ಸ್ವಲ್ಪ ಹೋಗಿದ್ವಿ. ಮಧ್ಯಾಹ್ನ ಮೇಲೆ ಸ್ವಲ್ಪ ಹಠ ಮಾಡ್ತಾ ಇದ್ಲು. ನಾನು ಅವಾಗೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಅಳುವಾಗ ನಾನು ಅವಳ ಹತ್ರನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಕ್ಯಾಮ್ರಾ ಎಲ್ಲ ಇಟ್ಕೊಂಡು ವೀಡಿಯೋ ಮಾಡೋದಕ್ಕಾಗಿಲ್ಲ. ಬಟ್ ಅಷ್ಟೊಂದು ಹಠನೂ ಮಾಡಿಲ್ಲ, ಮ್ಯಾನೇಜ್ ಮಾಡೋ ಥರ ಇತ್ತು. ಸೊ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾಯಿದ್ದೆ. ಅದಾದಮೇಲೆ ಸಂಜೆ ಸ್ವಲ್ಪ ಹೊರಗಡೆ ಹೋಗಿ ಅವಳ ಮೈಂಡ್ ಡೈವರ್ಟ್ ಆಗಬೇಕಲ್ಲ, ಹೋಗಿ ಆಟ ಆಡ್ತಾಯಿದ್ವಿ. ಅಟ್ಲೀಸ್ಟ್ ಎವ್ರಿಡೇ ನಾವು ಹೀಗೇ ಹೋಗ್ತೀವಿ ಸಂಜೆ. ಇವಾಗಂತೂ ಅವನಿಗೆ ಎಕ್ಸಾಮ್ ಎಲ್ಲ ಮುಗ್ದಿದೆ, ಮನೇಲೇ ಇರ್ತಾನಲ್ಲ, ಅವನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೊರಗಡೆ ಹೋಗಿ ಆಟ ಆಡಿಸ್ತೀವಿ. ಸೊ ಹೋಗಿ ಆಟ ಆಡ್ಕೊಂಡೆಲ್ಲ ಬಂದ್ವಿ. ಅವಳು ಮಧ್ಯಾಹ್ನ ಮಲಗ್ತಾಳೆ. ಸೊ ಆ ನಿದ್ದೆನೂ ಇತ್ತು. ಸೊ ಇಬ್ಬರು ಕೂಡ ಇವಾಗ ಮಲ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನೈಟಿನ ಕತೆ ಗೊತ್ತಿಲ್ಲ, ಇದ್ಲ ಅಂತ ಗೊತ್ತಿಲ್ಲ. 6 ಗಂಟೆಗೆ ಮಲಗಿದ್ದಾಳೆ. 6:35 ಆಯಿತು, 4:45 ಆಯಿತು ನೋಡುವ. ತುಜಲ ಇವಾಗ ಎದ್ದು ಸ್ವಲ್ಪ ಬೊಬ್ಬೆ ಎಲ್ಲ ಹಾಕಿ ಆಯಿತು. ಇವಾಗ ಒಂದು ಬನಾನ ಕೊಟ್ಟಿದ್ದೀನಿ. ಹೆಂಗೋ ಸಂಜೆ ಆಯಿತು. ಇನ್ನು ರಾತ್ರಿ ಕೈಗೇನ ಊರು ಬಿಟ್ಟು ಓಡೋಗ್ಬೇಕಾ ಏನೋ, ಆ ರೀತಿ ಮಾಡ್ತಾಳ ಗೊತ್ತಿಲ್ಲ. ರಾತ್ರಿದು ನೆನೆಸ್ಕೊಂಡ್ರೆ ಇವಾಗಲೇ ಭಯ ಬರ್ತಾಯಿದೆ ನನಗೆ. 7:30 ಆಗ್ತಾ ಬಂತು. ಹಾಗೂ ಹಿಂಗೂ ನಾವು ಸಂಜೆನ ಕ್ರಾಸ್ ಮಾಡಿದ್ವಿ. ರಾತ್ರಿ ಇನ್ನು ಒಂದು 10-10:30 ಆಗಬೇಕು ಅವಳು ಮಲಗಬೇಕಿದ್ರೆ. ಆ ಟೈಮಲ್ಲಿ ಅಂತೂ ಏನು ಮಾಡೋದು ಗೊತ್ತಿಲ್ಲ ನನಗೆ. ಭಯ ಆಗ್ತಾಯಿದೆ ಇವಾಗಲೇ. ಹೇಳೋದು ಸ್ವಲ್ಪ ಒಬ್ಬರೇ ಇರ್ತೀವಲ್ವಾ, ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಇಲ್ಲಾಂದರೆ ಹಿಂಗೂ ಒಂದು ಡೈವರ್ಟ್ ಮಾಡಿಕೊಂಡು ತಿನ್ನಿಸ್ಕೊಂಡಿರ್ಬೋದು. ಬಟ್ ನಾವು ಒಬ್ಬರೇ ಇದ್ದಾಗ ನಮ್ಮ ಮೇಲೇ ಇರ್ತಾರಲ್ಲ, ಅವರು ಕೇಳ್ತಾರೆ. ಆ್ಯಂಡ್ ಇನ್ನೊಂದಂದರೆ ಕಷ್ಟ ಅವ್ರಿಗೆ ಮಾತ್ರ ಇರೋದಿಲ್ಲ. ಎವ್ರಿಡೇ ನಾವು ಕೂಡ ಫೀಡ್ ಮಾಡ್ತಾ ಇರೋದ್ರಿಂದ ನಮಗೂ ಪ್ರಾಬ್ಲಮ್ ಇರುತ್ತೆ. ನನಗೆ ಇವಾಗ ಸಂಜೆ ಆಗ್ತಾ ಇದ್ದಂಗೆ ಹೆಲ್ತ್ ಎಲ್ಲ ಅಪ್ಸೆಟ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಸೊ ಅದು ಕೂಡ ನೈಟ್ ಬಂದು ಬಾಯ್ಲ್ಡ್ ರೈಸ್ ಗಂಜಿ, ಅದಕ್ಕೆ ಇದು ಸುಕ್ಕ, ಚಿಕನ್ ಸುಕ್ಕ. ಅವಳಿಗೆ ಅದರದ್ದು ಮಸಾಲೆ ಎಲ್ಲ ತೆಗೆದು ಕೊಟ್ಟಿದ್ದು. ಹಾಗಾದರೆ ತಿಂತಾಳೆ ಸುಕ್ಕ. ನಾನು ಏನು ಮೆಥಡ್ ಫಾಲೋ ಮಾಡಿದ್ದೀನಿ ನೋಡಿ, ಈ ರೀತಿ ನಿಲ್ಲಿಸಬಾರ್ದು ಅಂತಲೇ ಡಾಕ್ಟರ್ಗಳು ಹೇಳೋದು. ಅಂದರೆ ಸಡನ್ನಾಗಿ ನಿಲ್ಲಿಸಿದಾಗ ಅಮ್ಮನಿಗೆ ಆಗಿರ್ಬೋದು, ಮಗುಗಾಗಿರ್ಬೋದು, ಇಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಗ್ರ್ಯಾಜುವಲಿ ಹಾಲನ್ನ ಸ್ಟಾಪ್ ಮಾಡ್ಕೊಂಡು ಬರಬೇಕು ಅಂತಲೇ ಡಾಕ್ಟರ್ಗಳು ಹೇಳೋದು. ಬೆಳಗಿನ ಹೊತ್ತಿಗೆ ನಾವು ಎಷ್ಟು ಕೊಡ್ತಾ ಇದ್ದೀವಿ ಅದನ್ನು ಕಮ್ಮಿ ಮಾಡ್ಕೊಂಡು ಬರೋದು, ಅಥವಾ ರಾತ್ರಿಗೆ ಕಮ್ಮಿ ಮಾಡಿಕೊಂಡು ನಿಲ್ಲಿಸ್ಬೇಕು ಅಂತ ಹೇಳೋದು. ಆ ರೀತಿ ಮಾಡಬೇಕಾದ್ರೆ 1 ವಾರ ಆದರೂ ಬೇಕಾಗುತ್ತೆ. ಬಟ್ ನನಗೆ ಅದು ಆ ರೀತಿ ಮಾಡೋದು ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತು. ಒಂದೇ ದಿವಸಕ್ಕೆ ನಿಲ್ಲಿಸಬೇಕು ಅಂತ ನಾನು ಡಿಸೈಡ್ ಆಗಿದ್ದೆ. ಸೊ ನನ್ನ ಮಗನಿಗೂ ಅದನ್ನೇ ಫಾಲೋ ಮಾಡೋದ್ರಿಂದ ಮಗಳಿಗೂ ಮಾಡೋದಕ್ಕೆ ನಂಗೆ ಕಷ್ಟ ಅಂತ ಅನಿಸಿಲ್ಲ.
ಸೊ ಇದಕ್ಕೆ ನಾವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಒಂದು ಮಗುನ ನಾವು ತುಂಬ ಚೆನ್ನಾಗಿ ಕೇರ್ ಮಾಡಬೇಕು. ಅವ್ರಿಗೆ ಏನು ಬೇಕು ಎಲ್ಲನೂ, ಫುಡ್ ಆಗಿರ್ಬೋದು, ಎಮೋಷ್ನಲ್ ಒಂದು ಬಾಂಡಿಂಗ್ ಆಗಿರ್ಬೋದು, ಅದೆಲ್ಲನೂ ಚೆನ್ನಾಗಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನಾವು ಕೂಡ ಅಷ್ಟೇ, ನಾವು ಕಂಟಿನ್ಯೂಸ್ ಆಗಿ ಹಾಲು ಕೊಡೋದ್ರಿಂದ ನಮಗೂ ಕೂಡ ಬ್ರೆಸ್ಟ್ ಪೇಯ್ನ್ ಬರುತ್ತೆ. ನಾವು ಕೊಟ್ಟಿಲ್ಲ ಅಂದರೆ ಆವಾಗ ಹಾಲನ್ನ ಹೊರಗಡೆ ಹಾಕಲೇಬೇಕಾಗುತ್ತೆ. ಇದನ್ನು ಒಂದು ವಾರ ತನಕ ಮಾಡ್ಕೊಂಡು ಬಂದರೆ ನಮಗೂ ಕೂಡ ಬ್ರೆಸ್ಟ್ ಪೇಯ್ನ್ ಬರೋದಿಲ್ಲ. ಇಲ್ಲಾಂದರೆ ಬ್ರೆಸ್ಟ್ ಪೇಯ್ನ್ ಬರೋದು, ಬಾಡಿ ಪೇಯ್ನ್ ಬರೋದು, ಜ್ವರ ಬರೋದೇ ಎಲ್ಲ ನನಗೆ ಇದರ ಬಗ್ಗೆ ಐಡಿಯಾ ಇದ್ದಿದ್ದರಿಂದ ನಾನು ಈ ಒಂದು ಮೆಥಡ್ನ ಫಾಲೋ ಮಾಡಿರೋದು. ನನಗೇನೋ ಪ್ರಾಬ್ಲಮ್ ಆಗಿಲ್ಲ. ಸೊ ನೀವು ಈ ರೀತಿ ಮಾಡೋದಾದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಅದರ ಮುಖಾಂತರ ನೀವು ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡ್ಬೋದು. ನಾನು ಯೂಸ್ ಮಾಡಿದಂಥ ಮೆಥಡಲ್ಲಿ ಬ್ರೆಸ್ಟ್ ಮಿಲ್ಕ್ನ ನಾನು ಸ್ಟಾಪ್ ಮಾಡೋದನ್ನ ಏನಂತ ಬರೋಂಥ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೆ ಆದಷ್ಟು ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ಶೇರ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.